ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಒಂದು ಅಗಸೆ ಬೀಜದ ಚಟ್ನಿ ಪುಡಿನ ಮಾಡ್ಕೊಳ್ಳೋಣ. ಈ ಅಗಸೆ ಬೀಜದ ಚಟ್ನಿ ಪುಡಿಯಲ್ಲಿ ಅಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಳ್ದಿರಾ ನಿಮ್ಮ ಮನೆಯಲ್ಲಿ ಈ ಚಟ್ನಿ ಪುಡಿನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಬೇಕಾವಾಗ ಇದನ್ನು ತಿನ್ಬೋದು. ರೊಟ್ಟಿ ಜೊತೆ, ಚಪಾತಿ ಜೊತೆ, ಇಡ್ಲಿ, ದೋಸೆ ಜೊತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾನು ಇಲ್ಲಿ ಒಂದು 1/4 kg ಆಗೋಷ್ಟು ಅಗಸೆ ಬೀಜ ತಗೊಂಡಿದ್ದೀನಿ. ಈ ಅಗಸೆ ಬೀಜನ ನಾವು ತಿನ್ನೋದ್ರಿಂದ ನಮ್ಮ ಹೇರ್ ಆಗಲಿ ಸ್ಕಿನ್ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಕೆಲವರು ಹೀಗೆ ಫ್ರೈ ಮಾಡಿಕೊಂಡು ತಿಂತಾರೆ, ಇಲ್ಲ ಇನ್ನು ಕೆಲವರು ಇದನ್ನ ಚಟ್ನಿ ಪೌಡರ್ ಮಾಡಿ ತಿಂತಾರೆ. ಹಾಗಾಗಿ ನಾನು ಇದನ್ನ ಚಟ್ನಿ ಪುಡಿನ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಹಾಗೆಯೇ ಒಣ ಕರಿಬೇವನ್ನು ತೊಗೊಂಡಿದ್ದೀನಿ. ಒಣ ಕರಿಬೇವು 2 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಸಹ ತೊಗೊಂಡಿದ್ದೀನಿ. ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣಮೆಣಸು. ಹಾಗೆಯೇ ಹುಳಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಇಲ್ಲಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಚಟ್ನಿ ಮಾಡೋಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು, ಜಾಸ್ತಿ ಬೇರೆ ಏನು ಹಾಕೋದು ಅವಶ್ಯಕತೆ ಇರಲ್ಲ. ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಇಲ್ಲಿ ಒಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಇದನ್ನು ಗ್ಯಾಸ್ ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ಆಗಿದೆ. ಅಗಸೆ ಬೀಜನೂ ಸಹ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಬಿಸಿ ಆಗುವವರೆಗೂ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಫಸ್ಟು ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೈ ಮಾಡ್ತಾ ಇರುವಾಗ ಹಾಕೋದ್ರಿಂದ ಒಣಮೆಣಸು ಸಹ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಚಟ್ನಿ ರುಬ್ಬುವಾಗ ಚೆನ್ನಾಗಿ ಪೌಡರ್ ಆಗುತ್ತೆ. ಹಾಗಾಗಿ ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದು 3 ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಧ್ಯದಲ್ಲಿ ಇದನ್ನು ಕೈ ಆಡಿಸ್ತಾ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಬಿಟ್ಬಿಟ್ರೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಅಗಸೆ ಬೀಜ ತಿನ್ನೋದ್ರಿಂದ ನಮ್ಮ ದೇಹಕ್ಕಾಗಲಿ ನಮ್ಮ ಹೆಲ್ದಿಗೆ ಆಗಲಿ ತುಂಬಾ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಇದನ್ನು ಚಟ್ನಿ ಪುಡಿ ಮಾಡೋದಕ್ಕೆ ಗೊತ್ತಿರಲ್ಲ. ಹಾಗಾಗಿ ಇದನ್ನು ಹಾಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಫ್ರೈ ಮಾಡಿ ಹಾಗೆ ಸಹ ತಿಂತಾರೆ. ಇದನ್ನು ಹಾಗೆ ತಿನ್ನೋದ್ರಿಂದ ಯಾವುದೇ ಥರದ್ದು ಟೇಸ್ಟ್ ಸಿಗಲ್ಲ, ಹಾಗಾಗಿ ಜಾಸ್ತಿ ತಿನ್ನೋದಕ್ಕೆ ಆಗಲ್ಲ. ಈ ರೀತಿಯಾಗಿ ನಾವು ಚಟ್ನಿ ಪುಡಿ ಮಾಡೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ಯಾವ ರೀತಿಯಾಗಿ ಹುರ್ಕೋಬೇಕಂದ್ರೆ ಚಟಾಪಟ ಅಂತ ಸೌಂಡ್ ಬರ್ತಾ ಇದೆ. ಇದು ಈಗ ಕರೆಕ್ಟಾಗಿ ಹುರ್ಕೊಂಡಿದ್ದೀನಿ. ಈಗ ಇದು ಆಲ್ಮೋಸ್ಟು ಫ್ರೈ ಆಗಿದೆ. ಈ ರೀತಿಯಾಗಿ ಸ್ವಲ್ಪ ಕಲರ್ ಬಂದರೆ ಸಾಕು. ಗೊತ್ತಾಗುತ್ತೆ ನಮಗೆ ಇದನ್ನು ಹುರ್ಕೊಳ್ತಾ ಇರುವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ. ಆವಾಗ ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಬಿ ಪೌಡರ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವ, ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಪೌಡರನ್ನು ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಚಟ್ನಿನ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ಅಗಸೆ ಬೀಜ ಜೊತೆಗೆ ಒಣಮೆಣಸೆಲ್ಲ ಹಾಕಿ ನಾವು ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಮೆಣಸಿನ್ಕಾಯಿನೂ ಒಣಗಿದೆ. ನೋಡ್ತಾ ಇರ್ಬೋದು, ಈಗ ಇದು ಚೆನ್ನಾಗಿ ತಣ್ಣಗಾಗಿದೆ. ನುಣ್ಣಗೆ ಇದನ್ನು ಪೌಡರ್ ಆಗಿ ರುಬ್ಕೊಂಡ್ಬಿಡೋಣ. ಈಗ ಇದಕ್ಕೆ ಆವಾಗಲೇ ತೋರಿಸಿರೋಂಥ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಬಿ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈ ಚಟ್ನಿನ ಮಾಡಲಿಕ್ಕೆ ನಮಗೆ ಜಾಸ್ತಿ ಸಮಯ ಕೂಡ ಬೇಕಾಗಿಲ್ಲ. ಒಂದು 5 ನಿಮಿಷದಲ್ಲಿ ಈ ಚಟ್ನಿ ಪುಡಿನ ಮಾಡಿ ರೆಡಿ ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು, ನಾನು ಇದನ್ನು ರುಬ್ಬಿ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು 1 ತಿಂಗಳವರೆಗೂ ಸಹ ತಿನ್ಬೋದು. 1 ತಿಂಗಳವರೆಗೂ ಸಹ ಇದು ಕೇಳೋದಿಲ್ಲ, ಹಾಗೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಪೌಡರ್ ರುಬ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಿದೆ, ಹಾಗಾಗಿ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹರಡ್ಕೊಂಡು ತಣ್ಣಗಾಗಿದ ನಂತರ ಇದನ್ನು ಡಬ್ಬದಲ್ಲಿ ಹಾಕಿ ನಾನು ಸ್ಟೋರ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಅಂತ ಆಚೆನೆ ಇಡ್ತಾ ಇದ್ದೀನಿ. ಡಬ್ಬದಲ್ಲಿ ಹಾಕಿ ಇಡೋದ್ರಿಂದ ಬಿಸಿನೇ ಹಾಕಿಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡ್ತಾ ಇದ್ದೀರಲ್ವ, ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇದರಲ್ಲಿರೋ ಅಂತ ಎಲ್ಲ ಗಂಟನ್ನ ಒಡ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದನ್ನು ತಣ್ಣಗಾಗಿದ ನಂತರ ಒಂದು ಗ್ಲಾಸ್ ಬಾಟ್ಲಲ್ಲೋ
ಅಥವಾ ಸ್ಟೀಲ್ ಡಬ್ಬದಲ್ಲೋ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಆದಷ್ಟು ಚಟ್ನಿ ಪೌಡರ್ ರುಬ್ಬಿದ ತಕ್ಷಣ ನಾವು ಡಬ್ಬದಲ್ಲಿ ಹಾಕಿ ಇಡಬಾರ್ದು. ಸ್ವಲ್ಪ ಗಾಳಿಯಲ್ಲಿ ಆಚೆ ಇಟ್ಬಿಟ್ಟು ಇದನ್ನು ಹಾಕಿ ಇಡಬೇಕಾಗುತ್ತೆ. ಯಾಕಂದರೆ ಇದು ಖಾಲಿ ಆಗುವವರೆಗೂ ನಾವು ತಿನ್ನೋದ್ರಿಂದ ಇದು ಸ್ವಲ್ಪ ಜಾಸ್ತಿ ದಿನ ಇಡಬೇಕಾಗುತ್ತೆ. ಹಾಗೆ ಸ್ವಲ್ಪ ಚೆನ್ನಾಗಿ ಇರಬೇಕಂದ್ರೆ ಇದನ್ನು ಗಾಳಿಯಲ್ಲಿ ಆಚೆ ಇಡಬೇಕು. ಈಗ ನೋಡ್ತಾ ಇದ್ದೀರಲ್ವಾ ಎಷ್ಟು ಸಿಂಪಲ್ ಆಗಿ ತುಂಬ ಕಡಿಮೆ ಸಮಯದಲ್ಲಿ ಈ ಅಗಸೆ ಬೀಜ ಚಟ್ನಿ ಪುಡಿನ ಮಾಡಿದ್ದೀನಿ ಅಂತ. ಈಗ ನಾನು ಇದನ್ನು ಯಾವ ರೀತಿಯಾಗಿ ತಿಂತಾ ಇದ್ದೀನಿ ಅಂದರೆ, ಒಂದು ಬಿಸಿ ಚಪಾತಿ ತಗೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ನಾನು ಅಗಸೆ ಬೀಜ ಚಟ್ನಿ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ತುಪ್ಪ, ಬಿಸಿ ಮಾಡ್ಕೊಂಡಿರುವಂಥ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ತಿಂತಾ ಇದ್ದರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಇದನ್ನು ನಾವು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಎಲ್ಲ ಈ ಚಟ್ನಿ ಪೌಡರನ್ನು ಮಾಡಿ ಇಟ್ಕೊಂಡಿರ್ತಾರೆ. ಯಾವಾಗಲೂ ನಮ್ಮ ಕಡೆಯಲ್ಲಿ ಈ ಚಟ್ನಿ ಪುಡಿ ಮನೆಯಲ್ಲಿ ಮಾಡಿ ಇಟ್ಕೊಂಡೇ ಇರ್ತಾರೆ. ಇದನ್ನು ಈ ರೀತಿಯಾಗಿ ರೋಲ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು. ಇದನ್ನು ಮಕ್ಕಳಿಗೂ ಸಹ ಈ ರೀತಿಯಾಗಿ ಬಿಸಿ ಬಿಸಿ ಚಪಾತಿ ಮಾಡ್ತಾ ಇರುವಾಗ ಹಚ್ಬಿಟ್ಟು ಈ ಥರ ರೋಲ್ ಮಾಡಿ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತಿನ್ನೋದಕ್ಕೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ಈ ಚಟ್ನಿ ಪುಡಿಯಲ್ಲಿ ಮೊಸರು ಹಾಕ್ಕೊಂಡು ಸಹ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ.